ಹಾಯ್ ಫ್ರೆಂಡ್ಸ್, ಇವತ್ತು ಎಸ್ ಎ ಆರ್ ಹೆಂಗೆ ಫಾರ್ಮ್ ಫಿಲಪ್ ಮಾಡೋದು ಅಂತ ತುಂಬ ಜನಕ್ಕೆ ತುಂಬ ಥರ ಕನ್ಫ್ಯೂಸನ್ ಇದೆ. ಅದು ನಾವು ಫಿಲಪ್ ಮಾಡಿದ್ದೀವಿ. ಅದು ತುಂಬ ನಮಗೆ ಹೇಳ್ಕೊಟ್ಟಾಗ ತುಂಬ ಈಸಿ ಮೆಥಡು. ಕೆಲವು 2002 ಓಟ್ ಹಾಕಿರ್ತಾರಲ್ಲ ಅವ್ರದ್ದು ಇದೆಲ್ಲ ಬರೀಬೇಕು ಅಂತ ಇದ್ದಾರೆ. ನಮಗೆ ನಮ್ಮ ತಾಯಿ ಮನೇದು 2002 ಓಟ್ ಇರಲಿಲ್ಲ. ನಾವೆಲ್ಲ ಚಿಕ್ಕ ಮಕ್ಕಳು ಓದ್ತಾ ಇದ್ವಿ. ಅದು ನಾವು 2010ರಿಂದ ಅದು ಸಿಕ್ತು, ಅದು ಫಿಲಪ್ ಮಾಡಿದ್ದೀವಿ. ಫಿಲಪ್ ಯಾವ ಥರ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಎಸ್ ಐ ಆರ್ ನೋಡಿ, ಭಾರತ ಚುನಾವಣೆ ಆಯೋಗ ಈ ಥರ ಇದೆ ಅಲ್ಲ, ಈ ಥರ ಬರೆದಿದ್ದಾರೆ ನೋಡಿ. ಇದು ನಂದು ಇದು ನಮ್ಮಮ್ಮ ಹೆಸರು, ಇದು ನಮ್ಮಪ್ಪ, ಇದು ನಮ್ಮಮ್ಮನ ವೋಟರ್ ಐ ಡಿ, ಇದು ನಮ್ಮ ತಂದೆ ಹೆಸರು, ಅವ್ರ ಹಸ್ಬೆಂಡ್, ಸಂಬಂಧ ಅಂದರೆ ಹಸ್ಬೆಂಡು, ಮತ್ತು ಬೆಂಗಳೂರು ಕರ್ನಾಟಕ 18 ಬಂದು ಯಲಹಂಕ ಅಂತ ಇದೆ ನಮ್ಮದು. ಯಲಹಂಕ ಯಾವ ಥರ ಬರೆದಿದ್ದಾರೆ ಸ್ಟೆಪ್. ಇದಿಷ್ಟು ನಮ್ಮ ತಾಯಿಯವ್ರದ್ದು ವಿಳಾಸ, ಅವ್ರ ವೋಟರ್ ಐ ಡಿಯಲ್ಲಿರೋದು. ನೆಕ್ಸ್ಟ್ ಬಂದು ಕೆಳಗಡೆ ಬಂದು ನಂದು ಇಲ್ಲಿದೆ ನೋಡಿ, ಇದು ನಂದು ವೋಟರ್ ಐ ಡಿ ಕಾರ್ಡು, ಇದು ನಂಬರು ವೋಟರ್ ಐ ಡಿದು, ಮತ್ತು ಇದು ನನ್ನ ಫೋನ್ ನಂಬರು. ಇವರು ವೆಂಕಟೇಶಪ್ಪ ನಮ್ಮ ತಂದೆ ಹೆಸರು ಬರೆದಿದ್ದಾರೆ. ಕೆಳಗಡೆ ನಮ್ಮ ತಾಯಿ ಹೆಸರು ಫಿಲಪ್ ಮಾಡಿ ಇದು ಮಾಡಿದ್ದಾರೆ ನೋಡಿ. ಓಕೆನಾ? ಈ ಥರ ಫಾರ್ಮ್ ಫಿಲಪ್ ಮಾಡೋದು ತುಂಬ ಜನ ಗೊತ್ತಾಗ್ತಾ ಇಲ್ಲ. ಅವ್ರು ಹೇಗಂದರೆ ಹಾಗೆ ಬರಿತಾ ಇದ್ದಾರೆ. ಇದು ನಮ್ಮ ಹಸ್ಬೆಂಡದು, ನಮ್ಮ ಹಸ್ಬೆಂಡ್ ಅವ್ರ ಅತ್ತೆ ಅಮ್ಮ ಹೆಸರು, ಇದು ನಮ್ಮ ಅತ್ತೆ ಹೆಸರು. ನಮ್ಮ ಅತ್ತೆ ಹೆಸರು ಬಂದಮೇಲೆ ಅವ್ರ ವೋಟರ್ ಐ ಡಿ, ಅವರು ನಮ್ಮ ಭಾವನ ಹೆಸರು, ಅವ್ರ ಸಂಬಂಧಿಕರು, ಇದೆಲ್ಲ ಬರೆದಿದ್ದಾರೆ ನೋಡಿ ಯಾವ ಥರ ಬರೆದಿದ್ದಾರೆ ಅಂತ. ಮತ್ತು ಇಷ್ಟು ಫಿಲಪ್ ಮಾಡಿದ್ಮೇಲೆ ತುಂಬ ಜನ ಫಿಲಪ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂದ್ಬಿಟ್ಟು ತಲೆಗೆ ತುಂಬ ಹುಳ ಬಿಡ್ತಾರೆ ಪಾಪ. ಎಷ್ಟೇ ಓದಿರೋರು ಕೂಡ ಈ ಟೈಮ್ ಇಂಥ ಫಾರ್ಮ್ ನೋಡ್ಬಿಟ್ಟು ಅವ್ರು ಓದಿರೋದೇ ಮರ್ತೋಗ್ಬಿಡ್ಬೇಕು. ಆ ಥರ ಕನ್ಫ್ಯೂಸ್ ಆಗ್ತಾ ಇದೆ. ನೋಡಬೇಕು, ಒಂದು ಸರ್ತಿ ಯೋಚನೆ ಮಾಡಿ ಬರೀರಿ. ಇವಾಗ ಬಂದು ಮನೆಗೂ ಬಂದು ನಾವು ಬರಿತೀವಿ ಅಂತ ಹೇಳಿದ್ದಾರೆ. ನಮ್ಮದೆಲ್ಲ ಆಗಿದೆ. ನಾವು ತೊಗೊಂಡೋದಾಗ ಅವ್ರು ಇರಲಿಲ್ಲ ಅಲ್ಲಿ. ಅವ್ರಿಗೆ ನಾವು ಈ ಫಾರ್ಮ್ ಕೊಟ್ಟಾಗ ನೋಡಿ 2 ಫಾರ್ಮ್ ಇದೆ. ಇದು ನನ್ನ ಫಾರ್ಮಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ನನ್ನ ಫಾರ್ಮು, ನಾನು ಫೋಟೋ ಅಂಟಿಸಿದ್ದೀನಿ ನೋಡಿ, ನಾನು ಫೋಟೋ ಅಂಟಿಸಿದ್ದೀನಿ. ಇಲ್ಲಿ ಒಂದು ಸೈನ್ ಮಾಡ್ತಾರೆ. ಇಲ್ಲೊಂದು ಸೈನ್ ಬಂದಮೇಲೆ ಮತ್ತು ಇಲ್ಲೊಂದು ಸೈನು, ಮತ್ತು ಇಲ್ಲೊಂದು ಸೈನ್, ಇಲ್ಲೊಂದು ಸೈನು, ಮತ್ತು ಕೆಳಗಡೆ ಒಂದು ಸೈನ್ ಮಾಡ್ತಾರೆ. ಇಲ್ಲಿ ಸೈನ್ ಮಾಡಿದ್ಮೇಲೆ ಒಂದು ಕಾಪಿ ಅವ್ರು ತೊಗೊತಾರೆ, ಒಂದು ಕಾಪಿ ನಮಗೆ ಕೊಡ್ತಾರಂತೆ ನೋಡಿ ಫ್ರೆಂಡ್ಸ್. ತುಂಬ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಗೊತ್ತಾಗದವರು ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರು ದಯಮಾಡಿ ಎಲ್ಲರೂ ನಿಮ್ಗೆ ಗೊತ್ತಿರೋರಿಗೆ ಸ್ವಲ್ಪ ಹೆಲ್ಪ್ ಮಾಡಿ. ನಾವು ಅಷ್ಟೇ, ನಮ್ಗೆ ಗೊತ್ತಾಗದೇ ಇರೋರಿಗೆಲ್ಲ ನಾವು ಹೆಲ್ಪ್ ಮಾಡ್ತಾಯಿದ್ದೀವಿ, ಬರ್ಕೊಡ್ತಾಯಿದ್ದೀವಿ. ನೀವು ಇದೇ ಥರ ಯಾರಿಗಾದ್ರೂ ಗೊತ್ತಾಗಿಲ್ಲ ಅಂದರೆ ಅವ್ರಿಗೆ ನೀವು ಬರ್ಕೊಡ್ತಾ ಇದ್ದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು.